ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಮೊಸಪ್ಪು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಮಾಡ್ತೀರಾ, ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಡೈಲಿ ಬ್ಲಾಗ್ಸ್ ಬಿಡೋಕ್ಕಾಗ್ತಿಲ್ಲ, ಒಂದು ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೀನಿ. ಸಾರಿ ಫ್ರೆಂಡ್ಸ್, ಯಾರೂ ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ, ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಗೂ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಹಾಕ್ಕೊಂಡೆ. ಇಲ್ಲೇ ಒಂದು 8ರಿಂದ 9 ಹಸಿಮೆಣ್ಸಿಕಾಯಿ ಹಾಕೋತಿದ್ದೀನಿ. ಖಾರ ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೋಬೋದು. ಒಂದು ಈರುಳ್ಳಿ ಹಾಕ್ಕೋತಿದ್ದೀನಿ. ಅಂದರೆ ಅರ್ಧ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಒಗ್ಗರಣೆಗೆ ಎತ್ತಿಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಚಿಟಿಕೆ, 3 ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕದು. ಇವಾಗ ಸೊಪ್ಪುಗಳು ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ, ಕೀರೆ ಸೊಪ್ಪು ಹಾಕೋತಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕೋಬೇಕು ಫ್ರೆಂಡ್ಸ್. ಇವಾಗ ಕ್ಲೋಸ್ ಮಾಡ್ಕೋತಿದ್ದೀನಿ. ಒಂದು 3 ವಿಸಿಲ್ಸ್ ಕೂಗಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರೇ ಟ್ರೈ ಮಾಡಿಲ್ಲ, ಇವಾಗಲೇ ಹೋಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮೊಸಪ್ಪು ಇದ್ದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಮೊಸಪ್ಪು ಎಲ್ಲರಿಗೂ ಇಷ್ಟ. ಮೊಸಪ್ಪು ಅಂದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ನೋಡಿ ಗಮ್ಮಂತಿದೆ ಇವಾಗಲೇ. ಬನ್ನಿ ಫ್ರೆಂಡ್ಸ್, ಇವಾಗ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಫುಲ್ಲು ನೈಸಾಗಿ ರುಬ್ಬಾರ್ದು, ತರ್ತರಿ ಇರಬೇಕು. ಒಂದು ಸ್ವಲ್ಪ ಕಾಯಿ ಹಾಕೋತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪೌಡರ್ ಹಾಕೋತಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ಫ್ರೆಂಡ್. ಜಾಸ್ತಿ ಏನಾರು ಹಾಕ್ಕೊಂಡ್ರೆ ಹುಳಿ ಸಾಂಬಾರು ಥರ ಟೇಸ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಹಾಕೋಬೇಕು, 1 ಟೇಬಲ್ ಸ್ಪೂನು. ಕೂಗಿಸ್ಕೊಂಡಿದ್ವಲ್ಲ, ಇವಾಗ ಎಲ್ಲ ಹಾಕೋತಿದ್ದೀನಿ. ಸೊಪ್ಪು, ಟೊಮೆಟೊ ಎಲ್ಲ. ಒಂದು ಸ್ವಲ್ಪ ಬೇಳೆ ಅಲ್ಲೇ ಒಂದು ಸ್ವಲ್ಪ ಬಿಡಬೇಕು, ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಫುಲ್ಲು ನುಣ್ಣಗೆ ರುಬ್ಬಂಗಿಲ್ಲ ಅದು ಫ್ರೆಂಡ್ಸ್. ತರಿ ರುಬ್ಕೋಬೇಕು, ಚೆನ್ನಾಗಿರುತ್ತೆ ಅವಾಗ ಮೊಸಪ್ಪಿಗೆ. ಅದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ ಎಲ್ಲ ಚಿಟಪಟ ಅಂದಾದಮೇಲೆ ಅರ್ಧ ಈರುಳ್ಳಿ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಹಾಕೋತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ತನಕನೂ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋತಿದ್ದೀನಿ. ಅದನ್ನು ಒಂದು ಸ್ವಲ್ಪ ನುಣ್ಣಗಾಗ್ಬಿಟ್ಟಿದೆ, ನಾನು ಜಾಸ್ತಿ ರುಬ್ಕೊಬಿಟ್ಟೆ. ಇನ್ನೊಂದು ಸ್ವಲ್ಪ ತೆರಿಗೆ ಇರಬೇಕು ಫ್ರೆಂಡ್ಸ್. ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ನೀರು ಹಾಕೋತಿದ್ದೀವಿ ಫ್ರೆಂಡ್ಸ್. ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ತೊಳ್ಕೊಂಡು ಇವಾಗ ನೀರು ಹಾಕೋತಿದ್ದೀನಿ. ಮೊಸಪ್ಪು ಅಂದರೆ ಒಂದು ಸ್ವಲ್ಪ ಗಟ್ಟಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡ್ಕೋಬೇಡಿ, ಗಟ್ಟಿಯಾಗಿ ಮಾಡಿ ಫ್ರೆಂಡ್ಸ್. ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಬೇಕು ನೀರು ಅಂತ. ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸಾಂಬಾರಿಗೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರ್ಯಾರು ಟ್ರೈ ಮಾಡಿಲ್ಲ, ಇವಾಗಲೇ ಹೋಗಿ ಟ್ರೈ ಮಾಡಿ.
ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.